ಮದ್ದಾನೆಗೆ ಮದ್ದರಿಯೋದಂತೆ. ಹೇಗದು? ಬೇಟೆಯಾಡೋದು ಕಾಮನ್, ಖೆಡ್ಡ ತೋಡೋದು ಕೂಡ ನೋಡಿದ್ದೀವಿ. ಆದ್ರೆ ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ಮದಗಜ ಕಾಳಗ ಮಾತ್ರ ಯಾರ ಎಣಿಕೆಗೂ ನಿಲುಕತ್ತು. ಅಸ್ತ್ರ ಶಸ್ತ್ರಗಳ ಬಳಿಕ ಈಗ ಅನುಕಂಪದ ಮೋಡ ಬಿತ್ತನೆಯಾಗ್ತಾ ಇದೆ. ಏನಿದೆಲ್ಲ ಒಗಟಿನ ಮಾತು ಅಂತ ಅನ್ಕೋಬೇಡಿ, ಇದು ಡಿಕೆಶಿ ಪ್ರಯೋಗ ಮಾಡ್ತಾ ಇರುವಂತಹ ಸಿಂಪಥಿ ಕಾರ್ಡ್. ರಾಜ್ಯ ರಾಜಕೀಯದಲ್ಲಿ ಚನ್ನಪಟ್ಟಣದ್ದೇ ಸದ್ದು. ಘಟಾನುಘಟಿಗಳ ಹೋರಾಟದ ಅಖಾಡವಾದಂತ ಚನ್ನಪಟ್ಟಣ ಸದ್ಯ ಎಲೆಕ್ಷನ್ ರಂಗಿನಲ್ಲಿ ಮಿಂದೇಳ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಗಾಯಗೊಂಡು ವ್ಯಾಘ್ರರಾಗಿರೋ ಬ್ರದರ್ಸ್ ಸೋಲಿಗೆ ಸೇಡು ಹೇಳಲು ಛಲದಂಕ ಮಲ್ಲರಾಗಿದ್ದಾರೆ. ಆದರೆ ಕಮಲ ತೆನೆ ಏನು ಸುಮ್ಮನೆ ಕೂತಿಲ್ಲ. ಬ್ರದರ್ಸ್ ದಾಳಕ್ಕೆ ಪ್ರತಿ ದಾಳ ಉರುಳ್ತಾ ಇದೆ. ಚನ್ನಪಟ್ಟಣ ಕಾಳಗ ಮದಗಜಗಳ ತಾಲೀಮು. ಡೆಲ್ಲಿಯಲ್ಲಿ ಎಚ್ಡಿಕೆ ಜೊತೆ ಡೇರೆ ಹಾಕಿದ ಸೈನಿಕ. ಇದು ಮದಗಜಗಳ ಕಾಳಗ ನೋಡಿ. ಆಗ್ಲೇ ತಾಲೀಮು ಕೂಡ ಶುರುವಾಗಿದೆ. ಡಿಕೆ ಬ್ರದರ್ಸ್ ವರ್ಸಸ್ ಎಚ್ಡಿಕೆ ನಡುವಿನ ರಣರೋಚಕ ಕಾಳಗದಲ್ಲಿ ಸೈನಿಕ ಯಾರು ಅನ್ನೋ ತೀರ್ಮಾನವೇ ಆಗಿಲ್ಲ. ಈಗಾಗಲೇ ಚನ್ನಪಟ್ಟಣದಿಂದ ಸಿಪಿ ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿಯಾಗೋ ಬಗ್ಗೆ ಚರ್ಚೆಯಾಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ ಯೋಗೇಶ್ವರ್ ಕುಮಾರಸ್ವಾಮಿ ಜೊತೆಗೂ ದೆಹಲಿಯಲ್ಲಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬಳಿಕ ಯೋಗೇಶ್ವರ್ ಅಳೆದು ತೂಗಿ ಮಾತನಾಡಿದ್ದಾರೆ. ಸ್ಪರ್ಧೆ ಬಗ್ಗೆ ಬಹುಪಾಲು ನಿರ್ಣಯ ಕುಮಾರಸ್ವಾಮಿ ಮಾಡ್ತಾರೆ, ಕುಮಾರಸ್ವಾಮಿ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಜೆಡಿಎಸ್ ಸಿಂಬಲ್ ಮೇಲೆ ಸ್ಪರ್ಧೆ ಬಗ್ಗೆಯೂ ಕೂಡ ಡಾಟ್ ಇಟ್ಟಿದ್ದಾರೆ. ಇದೇ ವೇಳೆ ನಿಖಿಲ್ ಸ್ಪರ್ಧೆ ಮಾಡೋದಾದ್ರೆ ಸಂಪೂರ್ಣ ಬೆಂಬಲ ಇದೆ ಅಂತ ಸಾರಿದ್ದಾರೆ. ಕುಮಾರಸ್ವಾಮಿ ಅವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ಇವತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏಕಪಕ್ಷೀಯವಾಗಿ. ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನಮ್ಮ ಪಕ್ಷದ ವರಿಷ್ಠರು ಕೂಡ ಚರ್ಚೆ ಮಾಡಬೇಕು. ಇಬ್ಬರು ಕುಂತು ಚರ್ಚೆ ಮಾಡಿದ್ಮೇಲೆ ಯಾವ ಸಿಂಬಲಲ್ಲಿ ಚರ್ಚೆ ಮಾಡಬೇಕು, ಸ್ಪರ್ಧೆ ಮಾಡಬೇಕು, ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾರೆ ಬಹುಶಃ. ಈಗ ನಿಖಿಲ್ ಕುಮಾರಸ್ವಾಮಿ ಆದ್ರೇನು ನಾನಾದ್ರೇನು, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಾದ್ರೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯ ಒಳಸಂಚಿಲ್ಲ. ನಾನು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಗೆಲ್ಲಬೇಕು ಇಲ್ಲಿ. ಗ್ರಾಮಾಂತರದಂತೆ ಚನ್ನಪಟ್ಟಣದಲ್ಲೂ ಒಳೇಟಿನ ಭೀತಿ. ದಳಪತಿಯ ಕೋಟೆ ಗೆಲ್ಲೋ ಅನಿವಾರ್ಯತೆಯಲ್ಲಿ ಡಿಕೆಶಿ. ಕಳೆದೊಂದು ವಾರದಿಂದ ಗಮನಿಸಿದ್ರೆ ಡಿಕೆಶಿ ಮನದ ಹೊಯ್ದಾಟ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಡಿಕೆಗೆ ಮೋಸ್ಟ್ಲಿ ನಿದ್ದೆಯಲ್ಲೂ ಬರೀ ಚನ್ನಪಟ್ಟಣದ್ದೇ ಕನಬರಿಕೆ. ಗ್ರಾಮಾಂತರ ಮಾಯದ ಗಾಯದಿಂದ ಬುಸುಗುಡ್ತಾ ಇರೋ ಬ್ರದರ್ಸ್ ಈ ಬಾರಿ ಮಾಯಾಜಾಲಕ್ಕೆ ಬೀಳದಿರಲು ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯೋ ಆಯುರ್ವೇದದ ವಿದ್ಯೆ ಮೊರೆ ಹೋಗುವಂತೆ ಕಾಣಿಸ್ತಾ ಇದೆ. ಯೋಗೇಶ್ವರಿಗೆ ನಿಶಾ ಮೂಲಕ ನಿಶಾನೆ ಜಾರಿಯಾಗಿದೆ. ಇದು ಡಿಕೆ ಬ್ರದರ್ಸ್ ಫ್ರೆಶ್ ಪ್ಲಾನ್. ಸಿಪಿಐ ಮಗಳನ್ನ ನಿಲ್ಲಿಸಿ ಶಸ್ತ್ರತ್ಯಾಗ ಮಾಡಿಸೋ ಗೇಮ್ ಪ್ಲಾನ್. ಸಿಪಿ ಯೋಗೇಶ್ವರ್ ಒಂದು ವೇಳೆ ಕಣಕ್ಕಿಳಿದ್ರೆ ಮಗಳನ್ನೇ ಎದುರಾಳಿಯಾಗಿಸೋ ಲೆಕ್ಕಾಚಾರ ಬ್ರದರ್ಸ್ ಹೊಂದಿದ್ದಾರೆ. ಡಿಕೆ ಬ್ರದರ್ಸ್ ಏನಾದರೂ ಸ್ಪರ್ಧಿಸಿದ್ರೆ ಅಖಾಡದಲ್ಲಿ ಸುತ್ತಲ ಶತ್ರುಗಳಿಂದ ಅಭಿಮನ್ಯುವಿನ ಸ್ಥಿತಿ ಒದಗುವಂತ ಆತಂಕವಿದೆ. ನಿಶಾ ಯೋಗೇಶ್ವರ್ ನಿಲ್ಲಿಸಿದ್ರೆ ಮೈತ್ರಿ ಪಡೆಯನ್ನ ಕಟ್ಟಿ ಹಾಕಬಹುದು ಅನ್ನೋ ಪ್ಲಾನ್ ಕಾಣಿಸ್ತಾ ಇದೆ. ಆ ಮೂಲಕ ನಿಶಾ ಪರ ಚನ್ನಪಟ್ಟಣದಲ್ಲಿ ಸಿಂಪತಿ ಗಿಟ್ಟಿಸೋ ತಂತ್ರಗಾರಿಕೆಯನ್ನ ಬ್ರದರ್ಸ್ ಹೊಂದಿದ್ದಾರೆ ಅನ್ನೋ ಮಾತು ಹಬ್ಬಿದೆ. ಹಾಗಿದ್ರೆ ಈವರೆಗಿನ ಬ್ರದರ್ಸ್ ಆಟ ಏನು? ನಿಲ್ಲೋದಿಲ್ಲ ಅಂದ ಮೇಲೆ ದಿಢೀರನೆ ಚನ್ನಪಟ್ಟಣ ಮೇಲೆ ಮಮಕಾರ ಉಕ್ಕಿದ್ಯಾಕೆ ಅನ್ನೋ ಪ್ರಶ್ನೆ. ಇದು ಶಸ್ತ್ರದಿಂದ ಗೆಲ್ಲೋ ವಿಧಿಯಲ್ಲ, ರಚನಾತ್ಮಕ ವ್ಯೂಹದಿಂದ ಶತ್ರು ಪಡೆಯ ತಂತ್ರಗಾರಿಕೆಯನ್ನ ದಿಕ್ಕು ತಪ್ಪಿಸೋ ರಣತಂತ್ರ ಅನ್ನೋದು ಚನ್ನಪಟ್ಟಣದ ಬೀದಿಗಳಲ್ಲಿ ಕೇಳಿಬರ್ತಾ ಇರೋ ಸುದ್ದಿ. ದೆಹಲಿಯಿಂದ ಜಗದೀಶ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.